ನಮಸ್ಕಾರ. ಶ್ರೀ ಜೆ ಕೋಆಪರೇಟಿವ್ ಆಸ್ಪತ್ರೆ ಸೊಸೈಟಿ ಘಟಪ್ರಭಾ, ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ ಕಾಲೇಜಿನಿಂದ ಅಮೃತ ಮಹೋತ್ಸವದ ಪರ್ವದ ಅಂಗವಾಗಿ ಝೀರೋ ಪ್ಲಾಸ್ಟಿಕ್ ಜಾಗೃತಿ ಕಾರ್ಯಕ್ರಮದ ವಿಡಿಯೋ 75 ಸ್ಥಳಗಳಲ್ಲಿ ನಡೆಸಲಾದ ಜಾಗೃತಿ ಅಭಿಯಾನ. ನಿಮ್ಮ ಸುತ್ತಲೂ ಒಮ್ಮೆ ಗಮನಿಸಿ ನೋಡಿ. ನಾವು ನಡೆಯುವ ರಸ್ತೆ, ಕುಡಿಯುವ ನೀರು, ತಿನ್ನುವ ಆಹಾರ ಇವೆಲ್ಲದರ ನಡುವೆ ಪ್ಲಾಸ್ಟಿಕ್ ಎಷ್ಟು ಹೆಚ್ಚಾಗಿ ಸೇರಿಕೊಂಡಿದೆ ಅಲ್ಲವೇ? ಬೆಳಗ್ಗೆ ಎದ್ದ ತಕ್ಷಣ ನಾವು ಕೈಗೆ ತೆಗೆದುಕೊಳ್ಳುವ ಮೊದಲ ವಸ್ತು ಏನು? ಬಹುಶಃ ಪ್ಲಾಸ್ಟಿಕ್ ನೀರಿನ ಬಾಟಲಿ. ಹೊರಗೆ ಹೋಗುವಾಗ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಚಹಾ ಕುಡಿಯುವಾಗ ಪ್ಲಾಸ್ಟಿಕ್ ಕಪ್. ಆದರೆ ಅದನ್ನು ಎಲ್ಲಿ ಎಸೆದು ಬಿಡುತ್ತೇವೆ ಎಂಬುದನ್ನು ನಾವು ಯಾವಾಗಲಾದರೂ ಯೋಚಿಸುತ್ತೇವೆ? ಒಂದು ಪ್ಲಾಸ್ಟಿಕ್ ಕವರ್ ನಾವು ಬಳಸುವುದು ಕೆಲ ನಿಮಿಷಗಳು ಮಾತ್ರ, ಆದರೆ ಅದೇ ಪ್ಲಾಸ್ಟಿಕ್ ಭೂಮಿಯಲ್ಲಿ ಉಳಿಯಲು ನೂರಾರು ವರ್ಷಗಳು ಬೇಕಾಗುತ್ತವೆ. ನಾವು ಎಸೆದ ಪ್ಲಾಸ್ಟಿಕ್ ಮಣ್ಣಿಗೆ ಸೇರುತ್ತದೆ. ಮಳೆ ಬಂದಾಗ ಅದು ನೀರಿನೊಂದಿಗೆ ಹರಿದು ನದಿಗಳಿಗೆ ಸೇರುತ್ತವೆ. ನದಿಗಳಿಂದ ಅದು ಸಮುದ್ರಕ್ಕೆ ಸೇರುತ್ತದೆ. ಇಂದು ಸಮುದ್ರದಲ್ಲಿರುವ ಅನೇಕ ಮೀನುಗಳು ಆಹಾರವಲ್ಲ ಎಂದು ತಿಳಿಯದೆ ಪ್ಲಾಸ್ಟಿಕ್ ನುಂಗುತ್ತವೆ. ಅದೇ ಮೀನು ನಾಳೆ ನಮ್ಮ ಊಟದ ತಟ್ಟೆಗೆ ಬರುತ್ತದೆ. ಅಂದರೆ ಪ್ಲಾಸ್ಟಿಕ್ ನಿಧಾನವಾಗಿ, ಮೌನವಾಗಿ ನಮ್ಮ ದೇಹದೊಳಗೆ ಪ್ರವೇಶಿಸುತ್ತದೆ. ಪ್ಲಾಸ್ಟಿಕ್ ಸುಟ್ಟಾಗ ಹೊರಬರುವ ವಿಷಕಾರಿ ಅನಿಲಗಳು ನಮ್ಮ ಉಸಿರಿನೊಂದಿಗೆ ಒಳಗೆ ಸೇರುತ್ತವೆ. ಇದರಿಂದ ಶ್ವಾಸಕೋಶದ ಸಮಸ್ಯೆಗಳು, ಚರ್ಮದ ತೊಂದರೆಗಳು ಮತ್ತು ಅನೇಕ ಗಂಭೀರ ರೋಗಗಳು ಹೆಚ್ಚಾಗುತ್ತವೆ. ಪ್ಲಾಸ್ಟಿಕ್ ಮುಕ್ತ ಜಗತ್ತಿನತ್ತ ನಮ್ಮ ಹೆಜ್ಜೆ. ಒಮ್ಮೆ ಇದನ್ನು ಗಮನಿಸಿ. ಇದನ್ನು ತಯಾರಿಸಲು ಕೇವಲ 5 ಸೆಕೆಂಡುಗಳು ಬೇಕಾಗಬಹುದು. ನೀವು ಇದನ್ನು ಕೇವಲ 10 ನಿಮಿಷ ಬಳಸಬಹುದು. ಆದರೆ ಇದು ಭೂಮಿಯಿಂದ ಸಂಪೂರ್ಣವಾಗಿ ಅಳಿದು ಹೋಗಲು ಬರೋಬ್ಬರಿ 450 ವರ್ಷಗಳು ಬೇಕು. ವಾಸ್ತವವೇನೆಂದರೆ, ಇಲ್ಲಿಯವರೆಗೆ ತಯಾರಾದ ಪ್ರತಿಯೊಂದು ಪ್ಲಾಸ್ಟಿಕ್ ತುಣುಕು ಇಂದಿಗೂ ಯಾವುದೇ ಒಂದು ರೂಪದಲ್ಲಿ ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದೆ. ನಮಗೆ ಇರುವುದು ಕೇವಲ ಕಸದ ಸಮಸ್ಯೆಯಲ್ಲ, ಇದು ನಮ್ಮನ್ನು ಎಂದಿಗೂ ಬಿಡದ ಶಾಶ್ವತ ಸಮಸ್ಯೆ. ವಾಸ್ತವದ ಅರಿವು. ಇಂದಿನ ಕಹಿ ಸತ್ಯಗಳು ಹೀಗಿವೆ. ತ್ಯಾಜ್ಯದ ಹೊರೆ. ಮಾನವರು ಪ್ರತಿ ವರ್ಷ 400 ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತಿದ್ದಾರೆ. ಸಾಗರದ ಸಂಕಷ್ಟ. ನಾವು ಇದೇ ಹಾದಿಯಲ್ಲಿ ಮುಂದುವರೆದರೆ 2050ರ ವೇಳೆಗೆ ಸಮುದ್ರದಲ್ಲಿ ಮೀನುಗಳಿಗಿಂತ ಪ್ಲಾಸ್ಟಿಕ್ ಪ್ರಮಾಣವೇ ಹೆಚ್ಚಾಗಲಿದೆ. ಆರೋಗ್ಯದ ಮೇಲೆ ಪರಿಣಾಮ. ಇದು ಕೇವಲ ಪ್ರಾಣಿ ಪಕ್ಷಿಗಳ ಸಮಸ್ಯೆಯಲ್ಲ, ಇದು ನಮ್ಮ ಸಮಸ್ಯೆ ಕೂಡ. ಮೈಕ್ರೋಪ್ಲಾಸ್ಟಿಕ್ಗಳು ಈಗಾಗಲೇ ನಮ್ಮ ಶ್ವಾಸಕೋಶ, ಹೃದಯ ಮತ್ತು ರಕ್ತದಲ್ಲಿಯೂ ಪತ್ತೆಯಾಗಿವೆ. ನಾವು ಪ್ರತಿ ವಾರ ಒಂದು ಕ್ರೆಡಿಟ್ ಕಾರ್ಡ್ ತೂಕದಷ್ಟು ಪ್ಲಾಸ್ಟಿಕ್ಕನ್ನು ನಮ್ಮ ಆಹಾರ ಮತ್ತು ನೀರಿನ ಮೂಲಕ ಸೇವಿಸುತ್ತಿದ್ದೇವೆ. ಹವಾಮಾನ ಬದಲಾವಣೆ. ಪ್ಲಾಸ್ಟಿಕ್ ಪೆಟ್ರೋಲಿಯಂನಿಂದ ತಯಾರಾಗುವುದರಿಂದ ಅದರ ಉತ್ಪಾದನೆ ಮತ್ತು ಸುಡುವಿಕೆಯು ಜಾಗತಿಕ ತಾಪಮಾನ ಏರಿಕೆಗೆ ದೊಡ್ಡ ಕಾರಣವಾಗಿದೆ. ಇದಕ್ಕೆಲ್ಲ ಪರಿಹಾರ 8R ಸೂತ್ರಗಳು. ದ 8R ಸ್ಟ್ರಾಟಜಿ. ನಾವು ಶೂನ್ಯ ಪ್ಲಾಸ್ಟಿಕ್ ಗುರಿ ತಲುಪಬೇಕಾದರೆ ಕೇವಲ ಮರುಬಳಕೆ, ರೀಸೈಕಲ್ ಮಾಡಿದರೆ ಸಾಲದು. ನಮಗೆ ಈ 8 ಸೂತ್ರಗಳ ಅವಶ್ಯಕತೆ ಇದೆ. ರೀಥಿಂಕ್, ಮರುಚಿಂತನೆ. ಈ ವಸ್ತು ನನಗೆ ನಿಜವಾಗಿಯೂ ಬೇಕೇ ಎಂದು ಯೋಚಿಸಿ. ರಿಫ್ಯೂಸ್, ನಿರಾಕರಿಸು. ಪ್ಲಾಸ್ಟಿಕ್ ಸ್ಟ್ರಾ, ಚೀಲ ಮತ್ತು ಚಮಚಗಳನ್ನು ಬೇಡವೆಂದು ನಿರಾಕರಿಸಿ. ರೆಡ್ಯೂಸ್, ಕಡಿಮೆ ಮಾಡುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ರೀಯೂಸ್, ಮರುಬಳಕೆ. ಇರುವ ವಸ್ತುಗಳನ್ನೇ ಮತ್ತೆ ಮತ್ತೆ ಬಳಸಿ. ರಿಪೇರ್, ದುರಸ್ತಿ. ಹೊಸ ಪ್ಲಾಸ್ಟಿಕ್ ವಸ್ತು ಕೊಳ್ಳುವ ಬದಲು ಹಳೆಯದನ್ನು ಸರಿಪಡಿಸಿ ಬಳಸಿ. ರೀಗಿಫ್ಟ್, ಉಡುಗೊರೆ. ನಿಮಗೆ ಬೇಡದ ವಸ್ತುಗಳನ್ನು ಇತರರಿಗೆ ನೀಡಿ. ರಿಕವರ್, ಶಕ್ತಿ ಮರುಪಡೆಯುವಿಕೆ. ಮರುಬಳಕೆ ಮಾಡಲಾಗದ ತ್ಯಾಜ್ಯದಿಂದ ಶಕ್ತಿ ಉತ್ಪಾದಿಸುವ ಕ್ರಮಗಳಿಗೆ ಬೆಂಬಲ ನೀಡಿ. ರೀಸೈಕಲ್ ಅಂದರೆ ಮರು ಸಂಸ್ಕರಣೆ. ಬೇರೆ ದಾರಿಯೇ ಇಲ್ಲದಿದ್ದಾಗ ಮಾತ್ರ ಕೊನೆಯ ಹಂತವಾಗಿ ಮರು ಸಂಸ್ಕರಣೆಗೆ ಹಾಕಿ. ಯಾರೋ ಒಬ್ಬರು ಶೂನ್ಯ ತ್ಯಾಜ್ಯ ಜೀವನವನ್ನು 100ಕ್ಕೆ 100ರಷ್ಟು ಪರಿಪೂರ್ಣವಾಗಿ ಮಾಡಬೇಕಿಲ್ಲ. ಬದಲಾಗಿ ನಾವೆಲ್ಲರೂ ಸಣ್ಣ ಪುಟ್ಟ ತಪ್ಪುಗಳ ನಡುವೆಯೇ ಪ್ಲಾಸ್ಟಿಕ್ ಮುಕ್ತ ಜೀವನಕ್ಕೆ ಪ್ರಯತ್ನಿಸಿದರೆ ದೊಡ್ಡ ಬದಲಾವಣೆ ಸಾಧ್ಯ. ಪ್ರತಿ ಬಾರಿ ನೀವು ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸಿದಾಗ ನೀವು ಸ್ವಚ್ಛ ಭೂಮಿಗಾಗಿ ಮತ ಚಲಾಯಿಸುತ್ತಿದ್ದೀರಿ ಎಂದರ್ಥ. ಈ ಭೂಮಿಯನ್ನು ಎಸೆದು ಹೋಗುವ ವಸ್ತುವಿನಂತೆ ನೋಡಬೇಡಿ. ನೆನಪಿಡಿ, ಯಾವುದನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲವೋ ಅದನ್ನು ಬಳಸುವುದನ್ನೇ ನಿಲ್ಲಿಸಿ.
ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ ನಮಗೆ ಒಂದು ಸರಳ ಸತ್ಯವನ್ನು ಹೇಳುತ್ತದೆ. ಪ್ರಕೃತಿಯೊಂದಿಗೆ ಹೊಂದಿಕೊಂಡ ಜೀವನವೇ ಆರೋಗ್ಯಕರ ಜೀವನ. ನಾವು ಪ್ರಕೃತಿಗೆ ಹಾನಿ ಮಾಡಿದರೆ ಒಂದು ದಿನ ಅದೇ ಪ್ರಕೃತಿ ನಮ್ಮ ಆರೋಗ್ಯದ ಮೂಲಕ ಉತ್ತರ ನೀಡುತ್ತದೆ. ಝೀರೋ ಪ್ಲಾಸ್ಟಿಕ್ ಅಂದರೆ ಅಸಾಧ್ಯವಾದ ಕೆಲಸವೇನೂ ಅಲ್ಲ. ದೊಡ್ಡ ಬದಲಾವಣೆಗಳೇನೂ ಬೇಕಾಗಿಲ್ಲ. ಸಣ್ಣ ಸಣ್ಣ ನಿರ್ಧಾರಗಳು ಸಾಕು. ಮಾರುಕಟ್ಟೆಗೆ ಹೋಗುವಾಗ ಬಟ್ಟೆಯ ಚೀಲ ಬಳಸಬಹುದು. ಪ್ಲಾಸ್ಟಿಕ್ ಬಾಟಲಿಯ ಬದಲು ಸ್ಟೀಲ್ ಅಥವಾ ತಾಮ್ರದ ಬಾಟಲಿ ಬಳಸಬಹುದು. ಆಹಾರವನ್ನು ಪ್ಲಾಸ್ಟಿಕ್ ಟಬ್ಬಿಯ ಬದಲು ಗಾಜು ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಇಡಬಹುದು. ಕಾರ್ಯಕ್ರಮಗಳಲ್ಲಿ ಒಂದೇ ಬಾರಿ ಬಳಸುವ ಪ್ಲಾಸ್ಟಿಕ್ ಪ್ಲೇಟ್ ಮತ್ತು ಕಪ್ಗಳಿಗೆ ಇಲ್ಲ ಎಂದು ಹೇಳಬಹುದು. ನಮ್ಮ ಒಂದು ಸಣ್ಣ ಬದಲಾವಣೆ 200 ಜನರಿಗೆ ಪ್ರೇರಣೆಯಾಗಬಹುದು. ಈ ಅಮೃತ ಮಹೋತ್ಸವದ ಪರ್ವದ ಅಂಗವಾಗಿ ನಮ್ಮ ಕಾಲೇಜಿನ ಮೂಲಕ 75 ಸ್ಥಳಗಳಲ್ಲಿ ಝೀರೋ ಪ್ಲಾಸ್ಟಿಕ್ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಇದು ಕೇವಲ ಭಾಷಣವಲ್ಲ, ಇದು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುವ ಒಂದು ಪ್ರಯತ್ನ. ಇಂದಿನ ಮಕ್ಕಳು ನಾಳೆಯ ಭವಿಷ್ಯ. ನಾವು ಇಂದು ಸ್ವಚ್ಛ ಮತ್ತು ಸುರಕ್ಷಿತ ಪರಿಸರವನ್ನು ನಿರ್ಮಿಸಿದರೆ ಅದು ಅವರಿಗೆ ನೀಡುವ ಅಮೂಲ್ಯ ಉಡುಗೊರೆ ಆಗುತ್ತದೆ. ಆದ್ದರಿಂದ ಇಂದು ನಾವು ಎಲ್ಲರೂ ಸೇರಿ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ಅನಗತ್ಯ ಪ್ಲಾಸ್ಟಿಕ್ ಬಳಕೆಗೆ ಇಲ್ಲ ಎಂದು ಹೇಳೋಣ. ನಮ್ಮ ಮನೆ, ನಮ್ಮ ಕಾಲೇಜು, ನಮ್ಮ ಊರು ಪ್ಲಾಸ್ಟಿಕ್ ಮುಕ್ತವಾಗಿಸಲು ನಮ್ಮಿಂದಾದಷ್ಟು ಪ್ರಯತ್ನಿಸೋಣ. ಪ್ರಕೃತಿಯನ್ನು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತದೆ. ಝೀರೋ ಪ್ಲಾಸ್ಟಿಕ್ ಜೀವನ ಶೈಲಿ ನಮ್ಮ ಆರೋಗ್ಯಕ್ಕೆ, ನಮ್ಮ ಪರಿಸರಕ್ಕೆ ಮತ್ತು ನಮ್ಮ ಭವಿಷ್ಯಕ್ಕೆ ಅತ್ಯಂತ ಅಗತ್ಯವಾಗಿದೆ. ಈ ಝೀರೋ ಪ್ಲಾಸ್ಟಿಕ್ ಜಾಗೃತಿ ಕಾರ್ಯಕ್ರಮದ ಮೂಲಕ ಈ ಸಂದೇಶ ಎಲ್ಲರಿಗೂ ತಲುಪಲಿ. ಪ್ಲಾಸ್ಟಿಕ್ಗೆ ಇಲ್ಲ ಎನ್ನೋಣ, ಪ್ರಕೃತಿಗೆ ಹೌದು ಎನ್ನೋಣ. ಸ್ವಚ್ಛ, ಆರೋಗ್ಯಕರ ಮತ್ತು ಸುಸ್ಥಿರ ಭಾರತವನ್ನು ನಿರ್ಮಿಸೋಣ. ಧನ್ಯವಾದಗಳು. ಈ ಪುಣ್ಯ ಭೂಮಿಯಲ್ಲಿ ಸೇವಾ ಸಾಗರ ಹರಿಯಲಿ. ಜೆಜಿ ಸಂಸ್ಥೆಯ 75ರ ಸಂಭ್ರಮ ಎಲ್ಲೆಡೆ ಪಸರಿಸಲಿ. ಅಮೃತ ಮಹೋತ್ಸವದ ಈ ಪರ್ವ ಕಾಲ ಪರಿಸರ ಉಳಿಸುವ ಶುಭ ವೇಳೆ. ಪ್ಲಾಸ್ಟಿಕ್ ಮುಕ್ತ ನಾಡನು ಮಾಡೋಣ, ಆರೋಗ್ಯ ಹಾದಿ ಹಿಡಿಯೋಣ. ಅಮೃತ ಮಹೋತ್ಸವದ ಈ ಪರ್ವ ಕಾಲ ಪರಿಸರ ಉಳಿಸುವ ಶುಭ ವೇಳೆ. ಪ್ಲಾಸ್ಟಿಕ್ ಮುಕ್ತ ನಾಡನು ಮಾಡೋಣ, ಆರೋಗ್ಯದ ಹಾದಿ ಹಿಡಿಯೋಣ. ಅನುಪಲ್ಲವಿ 75 ತಾಣಗಳಲ್ಲಿ ಜಾಗೃತಿಯ ಈ ಪಯಣ 100 ಕಾಲ ಬಾಳಲಿ ನಮ್ಮ ಈ ಸುಂದರವನ. ಆಯುರ್ವೇದ, ನರ್ಸಿಂಗ್, ಥರಾರ್ಮಸಿ ಶಕ್ತಿಯು ಒಂದಾಗಲಿ. ಯೋಗ, ನಿಸರ್ಗ ಚಿಕಿತ್ಸೆ, ಪ್ಯಾರಾ ಮೆಡಿಕಲ್ ದೀಪವು ಬೆಳಗಲಿ. ಕಣ್ಣಿಗೆ ಕಾಣದ ಈ ಪ್ಲಾಸ್ಟಿಕ್ ಭೂಮಿಗೆ ಶಾಪವಾಗಿದೆ. ಉಸಿರಾಡುವ ಗಾಳಿ, ಕುಡಿಯುವ ನೀರು ವಿಷವಾಗಿ ಮಾರ್ಪಟ್ಟಿದೆ. ಬಿಸಾಡುವ ಚೀಲ, ಒಡೆಯುವ ಪ್ಲಾಸ್ಟಿಕ್ ಪ್ರಕೃತಿಯ ಕೊಲ್ಲದಿರಲಿ. ಮಣ್ಣಿನ ಬಲಿ ನಮ್ಲಿ, ಹಸಿರಿನ ಗುಬು ಮತ್ತೆ ಚಿಮ್ಮಲಿ. ರಿಫ್ಯೂಸ್ ಎನ್ನಿರಿ, ರಿಯೂಸ್ ಮಾಡಿರಿ. ಪ್ಲಾಸ್ಟಿಕ್ ಅನ್ನು ದೂರವಿಡಿ. ಪರಿಸರ ಪ್ರೇಮಿಗಳಾಗಿ ನಾವು ಮುನ್ನಡೆಯಿಡೋಣ ಬನ್ನಿ. ಎಲ್ತಿ ಆಸ್ಪತ್ರೆಯ ವೈದ್ಯಕೀಯ ಲೋಕದ ಸೇವಾ ಮನೋಭಾವ, ಸಮಾಜದ ಸ್ವಾಸ್ಥ್ಯ ಕಾಪಾಡುವುದೇ ನಮ್ಮೆಲ್ಲರ ಸದುದ್ದೇಶ. ಅರ್ಕಿ ವೃಂದದ ಜಾಗೃತಿ ಹೆಜ್ಜೆ ಊರೂರು ತಲುಪಲಿ. ಕೈಯಲ್ಲಿ ಬಟ್ಟೆ ಚೀಲ ಹಿಡಿದು ಬದಲಾವಣೆ ತರಲಿ. ಅಮೃತ ಮಹೋತ್ಸವದ ಸ್ಮರಣೆ ಹಸಿರಾಗಿ ಉಳಿಯಲಿ. ನಮ್ಮ ಭಗತವ ಸಂಸ್ಥೆಯ ಹೆಸರು ಜಗಕ್ಕೆ ಸಾರಲಿ. ಮಕ್ತಾಯ ಬನ್ನಿ ಕೈ ಜೋಡಿಸೋಣ. ಪ್ಲಾಸ್ಟಿಕ್
ಮುಕ್ತವಾಗಿಸೋ ನಮ್ಮ ನಾಡು, ನಮ್ಮ ಕಾಡು ಸುಂದರವನ್ನಾಗಿಸೋಣ. ಜೈ ಜೈ ಜಿ ಸಂಸ್ಥೆ, ಜೈ ಅಮೃತ ಮಹೋತ್ಸವ.